ಸಿಲಿಕಾನ್ ಸಿಟಿಯಲ್ಲಿ ಸಂಚಾರ ಜೀವನಾಡಿಯಾಗಿರುವ ನಮ್ಮ ಮೆಟ್ರೋ ಅಂತರ್ಜಿಲ್ಲೆ ವಿಸ್ತರಣೆಗೆ ಸಿದ್ಧವಾಗಿದೆ. ಬೆಂಗಳೂರಿನ ಹತ್ತಿರದ ಜಿಲ್ಲೆಯೊಂದಕ್ಕೆ ಸಂಪರ್ಕ ಕಲ್ಪಿಸಲು BMRCL ಸಜ್ಜಾಗಿದೆ. ಅರೆ ಹೌದಾ, ಯಾವ ಜಿಲ್ಲೆಗೆ ಮೆಟ್ರೋ ಸಂಪರ್ಕಿಸಲು ಪ್ಲಾನ್ ಆಗಿದೆ ಅಂತೀರಾ? ಇಲ್ಲಿದೆ ನೋಡಿ. ತುಮಕೂರಿನ ಜನರಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್. ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆಗೆ ಮಹತ್ವದ ಹೆಜ್ಜೆ. ಅಭಿಪ್ರಾಯ ಸರ್, ಈ ಸರ್ಕಾರಕ್ಕೆ ಯಾವ ಕೆಲಸ ಎಲ್ಲಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಲೆ ಕೆಟ್ಟೋಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮೆಟ್ರೋ ಹೆಸರೇ ಸಜೆಸ್ಟ್ ಮಾಡೋ ರೀತಿ ನಗರ ಪ್ರದೇಶದ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡೋದಿಕ್ಕಿರುವಂಥ ಒಂದು ಯೋಜನೆ. ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಟ್ರಾಫಿಕ್ಗೆ ಪರಿಹಾರ ಅಂದರೆ ಮೆಟ್ರೋ. ನೀವು ತುಮಕೂರಿಗೆ ನಾವು ಮೆಟ್ರೋ ಅಥವಾ ರೈಲ್ ಕನೆಕ್ಷನ್ ಕೊಡೋದನ್ನ ನಾವು ವಿರೋಧ ಮಾಡ್ತಾ ಇಲ್ಲ, ಜನ ಅದನ್ನ ಅನ್ಯತಾ ಭಾವಿಸಬಾರದು. ಆದರೆ ಮೆಟ್ರೋಗೆ ಈಗ ಹೆಂಗೆ ಮುಂಬೈಯಿಂದ ಥಾನೆಗೆ, ಡೆಲ್ಲಿಯಿಂದ ಹರಿಯಾಣದ ಗುಡ್ಗಾವಿಗೆ RRTS ಮಾಡಿದ್ದಾರೆ, ಅದೇ ರೀತಿಯಾದಂತಹ RRTS ವ್ಯವಸ್ಥೆಯನ್ನು ಕಲ್ಪಿಸಬಹುದು. 1 ಕಿಲೋಮೀಟರ್ ಮೆಟ್ರೋ ಮಾಡೋದಕ್ಕೆ 450 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದೇ RRTS ಮಾಡ್ತೀವಿ ಅಂತಂದ್ರೆ ಅಥವಾ ಸಬರ್ಬನ್ ರೈಲಿನ ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ತೀವಿ ಅಂದ್ರೆ 150 ಕೋಟಿ ರೂಪಾಯಿ ಅದನ್ನ ಮಾಡಬಹುದು. ಇದಕ್ಕಿಂತ ಹೆಚ್ಚು ಪ್ಯಾಸೆಂಜರ್ಸ್ ಓಡಾಡಬಹುದು. ಇನ್ನು ಈ ಹೊಸ ಮೆಟ್ರೋ ಕಾರಿಡಾರ್ ನೆಲಮಂಗಲ, ದೌಬಸ್ಪೇಟೆ ಮತ್ತು ಕ್ಯಾತಸಂದ್ರ ಮೂಲಕ ಹಾದು ಹೋಗಲಿದೆ. ನವೆಂಬರ್ 21, 2025ರಂದು DPR ಟೆಂಡರ್ ತೆರೆಯುವ ಸಾಧ್ಯತೆ ಇದೆ. ಈ ಯೋಜನೆಯ ಮೊದಲ ಹಂತಕ್ಕೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. 2024-25ರ ಕರ್ನಾಟಕ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಯೋಜನೆಯನ್ನ ಪ್ರಸ್ತಾಪಿಸಿದ್ರು. ಎಲ್ಲಾ ಕಡೆ ಮೆಟ್ರೋ ಸಂಪರ್ಕ ಇದ್ರೆ ಒಳ್ಳೆಯದು, ಇದರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಸಚಿವ ರಾಮಲಿಂಗಾರೆಡ್ಡಿ ಮಾತು. ಮೆಟ್ರೋ ತುಮಕೂರು ಇರ್ಬೋದು, ಅಥವಾ ಹೊಸಕೋಟೆ ಇರ್ಬೋದು, ಮಾಗಡಿ ಇರ್ಬೋದು, ಅಥವಾ ಬೆಂಗಳೂರಿಗೆ ಒಂದು 13-14 ರಸ್ತೆ ಬರುತ್ತೆ. ಸರ್ಜಾಪುರ ರಸ್ತೆ, ಹೊಸೂರು ರಸ್ತೆ, ಬನ್ನೇರಘಟ್ಟ ರಸ್ತೆ, ಈ ಕಡೆ ದೊಡ್ಡಾಪುರ ರಸ್ತೆ, ಓಲ್ಡ್ ಮೈಸೂರು ರೋಡು, ಎಲ್ಲ ಕಡೆನೂ ಮಾಡಲಿ. ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಲ್ವಾ? ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಾದ್ರೆ ಎಲ್ಲ ಕಡೆ ಮೆಟ್ರೋ ಹೋಗಬೇಕು. ಆಮೇಲೆ ಬೆಂಗಳೂರು ನಗರದಲ್ಲೂ ಅಷ್ಟೇ, ಈಗೇನಿದೆ ಈ ಮೆಟ್ರೋ ಜಾಲ ಇದರ 4ರಷ್ಟು ಆಗಬೇಕು. ಆದಾಗ ಮಾತ್ರ ಟ್ರಾಫಿಕ್ ಕಡಿಮೆ ಆಗುತ್ತೆ. ನಾವು ಇದರಲ್ಲೆಲ್ಲ ರಾಜಕೀಯ ಮಾಡಕ್ಕೆ ಹೋಗಬಾರ್ದು. ಸದ್ಯ ನವೆಂಬರ್ 21ರವರೆಗೆ ಟೆಂಡರ್ಗೆ ಸಮಯ ನಿಗದಿ ಮಾಡಲಾಗಿದೆ. ಒಂದೊಮ್ಮೆ DPR ಸಿದ್ಧವಾಗಿ ಗ್ರೀನ್ ಲೈನ್ ವಿಸ್ತರಣೆಯಾಗಿ ತುಮಕೂರಿಗೆ ಸಂಪರ್ಕ ಪಡೆದ್ರೆ ರಾಜ್ಯದ ಚೊಚ್ಚಲ ಅಂತರ್ಜಿಲ್ಲಾ ಮೆಟ್ರೋ ಜಾಲ ಇದಾಗಿರಲಿದೆ. ಚರಣ್, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.